ಆ್ಯಕ್ಚುಲಿ ನಾವು ಈಶಾ ಫೌಂಡೇಶನ್ಗೆ ಇನ್ನೊಂದು 6 ಕಿಲೋಮೀಟರ್ಸ್ ನಿಯರ್ ಇದ್ದೀವಿ. ನೈಟು ಪೊಲೀಸ್ ಪರ್ಮಿಷನ್ ಕೊಡಲಿಲ್ಲ ನಮಗೆ ಹೋಗೋದಕ್ಕೆ, ಫಾರೆಸ್ಟ್ ಏರಿಯಾ ಅಂತನ. ಅದರಿಂದಾಗಿ ಇಲ್ಲೇ ರೂಮ್ ಸರ್ಚ್ ಮಾಡಿವು, ಬಟ್ ರೂಮ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು. ಅದರಿಂದ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಬಂದು ಕೇಳಿದ್ದಕ್ಕೆ ಬ್ರದರು ಸ್ಟೇ ಆಗೋದಕ್ಕೆ ಪರ್ಮಿಷನ್ ಕೊಟ್ಟರು, ಓಕೆ ಅಂತನ. ಇವಾಗ ಹೊರಡ್ತಾ ಇದ್ದೀವಿ ನಾವು. ಮಾರ್ನಿಂಗ್ 7 ಆಗಿದೆ ಟೈಮ್. ಇವಾಗ ಈಶಾ ಫೌಂಡೇಶನ್ ಹೋಗಿ ಅದು ನೋಡಿಕೊಂಡು ಅಲ್ಲಿಂದ ಊಟಿ ರೈಡ್ ಪ್ಲಾನ್ ಇದೆ. ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ ನಾವು. 2 ವೀಲರ್ಸ್ನ ಇಲ್ಲಿ ಪಾರ್ಕ್ ಮಾಡಬೇಕು. ಇಲ್ಲಿಂದನ ಈಶಾ ಫೌಂಡೇಶನ್ ಅಲ್ಲಿದೆ ನೋಡಿ, ಅಲ್ಲಿವರೆಗೂ ವಾಕಿಂಗಲ್ಲಿ ಹೋಗಬೇಕು. ನೀ ಅಲ್ಲಿ ಹೋಗೋಣ ಬ್ರೋ, ಹೋಗೋಣ. ಮಾರ್ನಿಂಗ್ ಬಂದರು ನೋಡಿ ಎಷ್ಟು ಜನ ಇದ್ದಾರೆ ಅಂತನ. ಈಶಾ ಫೌಂಡೇಶನ್ ಒಂಥರ ಪೀಸ್ ಫೀಲಿಂಗ್ ಇದೆ. ಹುಡುಗರು ಫೋಟೋಶೂಟ್ ಮಾಡಿಕೊಂಡು ಸಾಕಾಗ್ಬಿಟ್ಟು ಹೋಗಲ್ಲಿ ಕುಂತಿದ್ದಾರೆ ನೋಡಿ. ನಮ್ಮ ಬ್ರದರು ನಿನ್ನೆ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಏನೋ ಬೈಕ್ ಇಶ್ಯೂ ಆಗಿ ಬೀಳಿಸ್ಬಿಟ್ಟಿದ್ರು. ಅದರಿಂದಾಗಿ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜಸ್ ಆಗಿತ್ತು. ಅದನ್ನು ರೆಡಿ ಮಾಡಿಸ್ಕೊಬೇಕಂತ ಇವಾಗ ನಾವು ಕೊಯಮತ್ತೂರಲ್ಲಿರೋ ಹೀರೋ ಶೋರೂಮಿಗೆ ಬಂದಿದ್ದೀವಿ. ಏನು ಮೇಜರ್ ಇಶ್ಯೂಸ್ ಅಂತ ಏನಾಗಿಲ್ಲ. ಸ್ವಲ್ಪ ಕ್ಲಚ್ ಲಿವರು ಇನ್ನು ಸ್ವಲ್ಪ ಹಿಂದೆ ಎಲ್ಲ ಸ್ವಲ್ಪ ಬೆಂಡಾಗಿದೆ, ಅದು ತೆಗೆಸ್ಕೊಂಡು ಇವಾಗ ಹೊರಡಬೇಕು. ನೆಕ್ಸ್ಟ್ ರೈಡು ಊಟಿಗಿದೆ ನೋಡಿ. ಕೊಯಮತ್ತೂರಲ್ಲಿ ಹೀರೋ ಶೋರೂಮಲ್ಲಿ ಇದ್ದೀವಿ. ಇಲ್ಲಿ ಸ್ವಲ್ಪ ಪ್ರೈಸು ನಮ್ಮ ಕರ್ನಾಟಕ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಇದೆ ಪ್ರೈಸು. ಬ್ರೋ ಸ್ಟ್ಯಾಂಡರ್ಡ್ ವರ್ಷನ್ಗೆ ಎಷ್ಟಿದೆ ಎಕ್ಸ್ಪಲ್ಸು? ಪ್ರೋ ಮಾಡಲು 2 lakhs ಇದೆ. ನಾರ್ಮಲ್ ಸ್ಟ್ಯಾಂಡರ್ಡ್ ವರ್ಷನ್ ಬಂದು 1,85,000 ಇದೆ. ನಮ್ಮ ಕರ್ನಾಟಕದಲ್ಲಿ ಬಂದು ಸ್ಟ್ಯಾಂಡರ್ಡ್ ವರ್ಷನ್ ಇವಾಗ 2 lakhs ಇದೆ. ಪ್ರೋ ವರ್ಷನ್ ಬಂದು 2,20,000 ಏನೋ ಇದೆ. ಕೊಯಮತ್ತೂರಲ್ಲಿ ಪ್ರೈಸು ಓಕೆ ಇದೆ. ಗಾಡಿನ ರೆಡಿ ಮಾಡಿಸ್ಕೊಂಡು ಇವಾಗ ಬಿಟ್ಟಿದ್ದೀವಿ ನಾವು ಊಟಿ ಹೋಗೋದಕ್ಕೆ. ಊಟಿ ಒಂದು 100 ಕಿಲೋಮೀಟರ್ಸ್ ಇದೆ. ಬ್ರೋ ಏನೇನಾಗಿತ್ತು ಗಾಡಿ? ಇದೊಂದು ಹೋಗಿತ್ತು ಬ್ರೋ, ಇದೊಂದು ಹೋಗಿತ್ತು. ನಾವಿವಾಗ ಆ್ಯಕ್ಚುಲಿ ಕೊಯಮತ್ತೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಇರೋದು ಪ್ಲೇಸ್ ನೇಮ್ ಬಂದು ನೀಲಗಿರಿ ಹಿಲ್ಸ್. ನೀಲಗಿರಿಸಲ್ಲಿ ಹೋಗ್ತಾ ಇರೋದು. ಟೋಟಲು 14 ಏರ್ ಪಿನ್ ಬೆಂಡ್ ಇದೆ ಇದರಲ್ಲಿ, ಏರ್ ಪಿನ್ ಕರ್ವು. ಅದರಲ್ಲಿ ಆಲ್ರೆಡಿ 4 ಕಂಪ್ಲೀಟ್ ಆಗಿದೆ, ಇನ್ನು 10 ಬ್ಯಾಲೆನ್ಸ್ ಇದೆ. ತುಂಬ ಕರ್ವ್ಸ್ ಸೂಪರಾಗಿದೆ ಪ್ಲೇಸು. ಯಾರಾದರೂ ಮುನ್ನಾರು ಪ್ಲಾನ್ ಮಾಡ್ಕೊಂಡು ಬರೋಂಗಿದ್ರೆ ಹೊಸೂರು ಕೃಷ್ಣಗಿರಿ ಹೋಗೋದಕ್ಕಿಂತನ ಈ ರೂಟಲ್ಲೇ ಬಂದುಬಿಡಿ. ಇದು ಚೆನ್ನಾಗಿದೆ. ಬರ್ಬೇಕಾದ್ರೆ ಈ ರೂಟ್ ಬಂದು ಹೋಗ್ಬೇಕಾದ್ರೆ ಹೈವೇ ರೂಟಲ್ಲಿ ಹೋಗಿ. ಹೊಸೂರು ಕೃಷ್ಣಗಿರಿ ರೂಟ್ ಬಂದು ಹೈವೇ ಫುಲ್ಲು ಬೋರಿಂಗ್. ಅರೌಂಡು 350 ಕಿಲೋಮೀಟರ್ಸ್ ನಾವು ಹೈವೇಲೇ ಟ್ರಾವೆಲ್ ಮಾಡಬೇಕಾಗುತ್ತೆ. ಅದು ಹೀಗಾಗಿ ಪ್ಲಾನ್ ಇದ್ದರೆ ಈ ರೂಟ್ ಇಟ್ಕೊಂಡ್ರೆ ಅದು ಬೆಸ್ಟ್ ಅನ್ಕೊತೀನಿ. ಒಳ್ಳೆ ಸೀನರಿ ಸಿಗುತ್ತೆ, ನೇಚರ್ ಸಿಗುತ್ತೆ. ನಮಗಿನ್ನ ಊಟಿ 29 ಕಿಲೋಮೀಟರ್ಸ್ ಇದೆ. ಐ ಥಿಂಕ್ ಇನ್ನೂ 1 hour ಟೈಮ್ ತಗೊಳುತ್ತೆ ಅಂತ ನೋಡಬೇಕು. ಫಾಲ್ಸ್ ಇದೆ ನೋಡಿ, ಸೂಪರಾಗಿದೆ. ಇನ್ನೂ 1 ಅವರಲ್ಲಿ ರೀಚ್ ಆಗ್ತೀವ. ಇನ್ನೂ 1 ಅವರಲ್ಲಿ ಸಂಕ್ರಾಂತಿ ಇರೋದ್ರಿಂದ ಏನೋ ಗೊತ್ತಿಲ್ಲ, ತುಂಬ ಜಾಸ್ತಿ ವೆಹಿಕಲ್ಸ್ ತುಂಬ ಇದೆ. ವ್ಯೂ ಪಾಯಿಂಟ್ಸ್ ಭಾರಿಯಾಗಿದೆ. ಇದು ನೇಚರ್ ಸೀನರಿಗಂತೂ ಬೆಸ್ಟ್ ಇದೆ. ಇದು ಬೋರ್ಡ್ ಮಾತ್ರ ಎಲ್ಲ ತಲೂ ಹಾಕಿದ್ದಾರೆ, ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ. ನಮಗೆ ಇವರನ್ನ ಬಿಟ್ಟು ಇನ್ನೇನು ಕಂಡಿಲ್ಲ ನಮ್ಮ ಕಣ್ಣಿಗಿನ್ನ. ರೋಡಲ್ಲಿ ಏನೋ ಆಗಿಬಿಟ್ಟು ಹೋಗಿದ್ದಾರೆ ಕೋಚಿಗೆ. ಅಷ್ಟು ನೀಟಾಗಿ ಬೋರ್ಡ್ ಹಾಕಿರ್ತಾರೆ, ಡೋಂಟ್ ಫೀಡ್ ಅನಿಮಲ್ಸ್ ಅಂತ. ಆ್ಯಕ್ಚುಲಿ ಆ ಥರ ಹಾಕೋದ್ರಿಂದ ನೀವು ಇನ್ನೂ ಕೊಡ್ತೀರಂತ ಯಾರೂ ಹಾಕೋಲ್ಲ. ನೀವು ಆ ಥರ ರೂಢಿ ಮಾಡಿದರೆ ಅವು ರೋಡಿಗೆ ಬರ್ತಾರೆ ತಿನ್ನೋದಕ್ಕೋಸ್ಕರ. ಅವಾಗ ಯಾರೋ ಬರ್ತಾರೆ ಸುಮ್ಮನೆ ಅದಕ್ಕೆ ಹತ್ತಿಸ್ಕೊಂಡು ಹೋಗೋದು, ಇಲ್ಲ ಬುದ್ದು ಫೀಡ್ ಹೋಗೋದು.
ಈ ಥರ ಕೆಲಸ ಮಾಡಿದಾಗ ಸುಮ್ಮನೆ ಅವು ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀಸನ್ಗೆ ವೈಲ್ಡ್ ಲೈಫಲ್ಲಿ ಡೋಂಟ್ ಫೀಡ್ ಅನಿಮಲ್ಸ್ ಅಂತ ಬೋರ್ಡ್ ಹಾಕೋದು. ನಮ್ಮ ಜನಗಳು ಯಾವುದನ್ನು ಅರ್ಥ ಮಾಡ್ಕೊಡಲ್ಲ. ಯಾವ್ದು ಬೇಡ ಅಂತೀವೋ ಅದನ್ನೇ ಮಾಡ್ತಾರೆ. ಯಾವಾಗ ಅರ್ಥ ಮಾಡ್ಕೊಂತಾರೋ ಅದು ಗೊತ್ತಿಲ್ಲ. ಇವಾಗ ಹೋಗ್ತಾ ಇರೋದು ಬಂದು ಲವ್ ಡೇಲ್ ಅಂತ ಟ್ರೈನ್ ಜರ್ನಿ ಪ್ಲೇಸ್. ಊಟಿಲಿ ಫೇಮಸ್ಸು. ಊಟಿಗೆ ಬಂದವ್ರು ಯಾರು ಮಿಸ್ ಮಾಡ್ಕೊಂಬಾರ್ದು. ತುಂಬ ಕಡೆ ಹೇಳಿ ಹೋಗ್ತಾ ಇದ್ದೀವಿ ಈ ಪ್ಲೇಸ್ಗೆ. ಹಸುರಿನ ಬನಸಿರಿಗೆ ಮುರಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಮಧುಮಲೈ ರಿಸರ್ವ್ ಫಾರೆಸ್ಟ್ ಹೋಗ್ತಾ ಇದ್ವಿ. ಇನ್ನು ಒಂದು 4 ಕಿಲೋಮೀಟರ್ಸ್ ಇದೆ ನಮಗೆ. ಫುಲ್ಲು ಮಳೆ ಬಂದುಬಿಡ್ತು. ಅದಕ್ಕೇ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇಷ್ಟೋರ್ಗು ಡ್ಯಾಮ್ದಲ್ಲೇ ಇದ್ವಿ. ಫುಲ್ಲು ಮಳೆ ಇಕ್ಕಿದ್ದಂಗೆ ಬಂದುಬಿಡ್ತು. ಒಂಥರ ಮಾನ್ಸೂನ್ ರೈಡ್ ಆಗಿಬಿಡ್ತು. ನಾವು ಬೇರೆ ರೈನ್ ಲೇಯರ್ಸ್ ಏನೋ ಹಾಕ್ಕೊಂಡಿದ್ದಿಲ್ಲ. ಎಲ್ಲ ಬ್ಯಾಗಲ್ಲಿ ಎತ್ತಿಟ್ಬಿಟ್ಟಿದ್ವಿ. ಮಳೆ ಇನ್ನೇನು ಬರೋಲ್ಲ ಅಂತನ ಫುಲ್ಲು ಮಾನ್ಸೂನ್ ರೈಡ್ ಆಗಿಬಿಟ್ಟಿದೆ. ಇವಾಗೆಲ್ಲ ಹೊಡ್ತಾ ಇದ್ದೀವಿ. ಅದು ಸಾಕಿರೋ ಆನೆ ಗುರು ಇದು. ಬ್ರೋ ಚಂದು ಬ್ರೋ, ಸಾಕಿರೋ ಆನೆ ಬ್ರೋ ಅದು. ನಡಿಯಪ್ಪ, ಎದ್ದು ನಿಂತ್ಕೊಂಡು ಹಾಕ್ಲಕ್ಕ ಕನ್ನಡ ಸೈಡ್ ನಡಿಯ. ಅಲ್ಲಿ ಅಂತ ಗೊತ್ತಾಗಬೇಕಲ್ಲ. ಮಧುಮಲೈ ಇವಾಗ ಮುಗಿದಿದೆ. ಇಲ್ಲಿಂದ ಇವಾಗ ಬಂಡೀಪುರ, ನಮ್ಮ ಕರ್ನಾಟಕದ ಸ್ಟಾರ್ಟ್ ಇವಾಗ ಬಂಡೀಪುರು. ಇಲ್ಲಿಂದ ಮೈಸೂರು ಒಂದು 85 ಕಿಲೋಮೀಟರ್ಸ್ ಇದೆ ನಮಗೆ ಅರೌಂಡು. ಆ್ಯಕ್ಚುಲಿ ನಾವು ಬೇರೆ ರೂಟಲ್ಲಿ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಧುಮಲೈ ಬಂಡೀಪುರ ಟೈಗರ್ ರಿಸರ್ವಲ್ಲಿ ಬಂದರೆ ಅಟ್ಲೀಸ್ಟ್ ಯಾವುದು ಪ್ರಾಣಿಗಳನ್ನಾದ್ರೂ ನೋಡ್ಬೋದು ಅಂತನ ಈ ರೂಟಲ್ಲಿ ಬಂದ್ವಿ. ಈ ರೂಟ್ ಆ್ಯಕ್ಚುಲಿ 40 ಕಿಲೋಮೀಟರ್ಸ್ ಜಾಸ್ತಿ ಇದೆ ನಮಗೆ. ಅದು ಅರೌಂಡ್ 130 ಇತ್ತು, ಇದು ಅರೌಂಡ್ 170ವರೆಗೂ ಇದೆ ನಮಗೆ ಮೈಸೂರಿಗೆ. ಬಟ್ ಈಗ ನೋಡಿದರೆ 4 ಜಿಂಕೆ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. 4 ಜಿಂಕೆ, 2 ಆನೆ ಇತ್ತು. ಆ 2 ಆನೆಗೂ ಚೈನ್ ಹಾಕ್ಬಿಟ್ಟು ಕಟ್ ಹಾಕಿದ್ದಾರೆ. ಇನ್ನು 2 ಕಾಡಂದಿ ಕಂಡಿದೆ. ಅಷ್ಟು ಬಿಟ್ಟು ಇನ್ನೇನು ಕಾಣಿಸ್ತಾನೆ ಇಲ್ಲ. ಎಲ್ಲ ಈ ಥರನ ಗಿಡಗಳನ್ನ ಮರಗಳನ್ನೆಲ್ಲ ಕಡ್ದಾಕಿದ್ರೆ ಇಲ್ಲಿಂದ ಬರ್ತದೆ ಹೇಳಿ ಪಾಪ ಪ್ರಾಣಿಗಳು. ನೋಡಿ, ಇನ್ನೊಂದು 4 ಜಿಂಕೆಗಳಿದೆ. ನಮ್ಮ ನ್ಯಾಷನಲ್ ಪಾರ್ಕ್ ಇದೆ. ಬ್ರೋ ಬರೀ ಜಿಂಕೆಗಳಿದೆ ಅಷ್ಟೇ ಬ್ರೋ ಇಲ್ಲಿ. ನೋಡಿ ಇಲ್ಲಿ ಜಿಂಕೆಗಳಿದೆ. ಒಂದು 50 ಜಿಂಕೆ ಇದೆ ಇಲ್ಲಿ. ಇಲ್ಲಿ ಬನ್ನಿ ಬ್ರೋ, ತೋರಿಸ್ತೀನಿ ಹೋಗೋ ಅಷ್ಟರಲ್ಲಿ. ಹಾಂ, ಪರ್ಮಿಷನ್ ಬೇಕಾಗ್ರು ಬೇಟೆ ಆಡೋದಕ್ಕೆ. ಇವಾಗ ಮೈಸೂರು ರೀಚ್ ಆದ್ವಿ ನಾವು. ಇಲ್ಲಿಂದ ಪ್ಯಾಲೇಸ್ ನೋಡಿಕೊಂಡು ಹಿಂಗೆ ಬೆಂಗಳೂರು ಹೋಗ್ತಾ ಇದ್ವಿ. ಬೆಂಗಳೂರು ರೀಚ್ ಆಗಿದ್ದೀವಿ ಇವಾಗ ನಾವು.
ಇಷ್ಟಾಗಿತ್ತು ನಮ್ಮದು ಬೆಂಗಳೂರು ಮುನ್ನಾರು ಊಟಿ ಬೆಂಗಳೂರು ಬೈಕ್ ರೈಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.